ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಟೈಲ್ ವಿತ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದಷ್ಟು ಕಿಚನ್ ಪ್ರಾಡಕ್ಟ್ಸ್ ಹಾಲ್ನ ಮಾಡ್ತಾ ಇದ್ದೀನಿ. ಫುಲ್ ಮಿಕ್ಸ್ ಪ್ರಾಡಕ್ಟ್ಸ್ನ ತೋರಿಸ್ತಾ ಇದ್ದೀನಿ. ಒಂದಷ್ಟು ಬ್ಯಾಗ್ ತರಿಸಿದ್ದೀನಿ ಮಕ್ಕಳದು, ಒಂದಷ್ಟು ಜ್ಯೂಸ್, ಗ್ಲಾಸು, ಆ ಥರ ಮಿಕ್ಸ್ ಪ್ರಾಡಕ್ಟ್ಸ್ನ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಒಂದೊಂದಾಗಿ ರಿವ್ಯೂ ಮಾಡೋಣ. ಪಿಗ್ಗಿ ಬ್ಯಾಂಕು ಇದು ತುಂಬಾ ಟ್ರೆಂಡಿಂಗಲ್ಲಿದೆ. ವುಡನ್ ಬ್ಯಾಂಕು, ಸೇವಿಂಗ್ಸ್ ಬ್ಯಾಂಕ್ ಅಂತ. ಸೊ ನೋಡಿ ಈ ಥರ ಬಂದಿದೆ ಮೀಶೋದಲ್ಲಿ. ಈ ಥರ 500, 200, 100 ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಈ ಥರ ಓಪನ್ಸ್ ಇದೆ, ಕಾಯಿನ್ಸು, ರುಪೀಸ್ ಹಾಕಿರೋದು. ಬಟ್ ನನಗೇನು ಇದನ್ನು ಮೆಟೀರಿಯಲ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಯಾಕಂದರೆ ತೋರಿಸೇ ಬಿಡ್ತೀನಿ, ಈ ಥರ ಮೆಟೀರಿಯಲ್ ಓಪನ್ ಆಗಿದೆ. ಸೊ ಅಷ್ಟೊಂದು ಕ್ವಾಲಿಟಿ ನನಗೇನು ಇಷ್ಟ ಆಗಿಲ್ಲ. ಸೊ ಈ ಪ್ರಾಡಕ್ಟ್ನ ನಾನೇನು ಬೈ ಮಾಡೋಕ್ಕೆ ಹೋಗೋಲ್ಲ, ವಾಪಸ್ ರಿಟರ್ನ್ ಮಾಡಿಬಿಡ್ತೀನಿ. ಸೊ ಈ ಪಿಗ್ಗಿ ಬ್ಯಾಂಕ್ ಬಂದು ನನಗೆ 446 ರುಪೀಸ್ಗೆ ರಿಸೀವ್ ಆಗಿದೆ. ಅಷ್ಟೊಂದೇನು ವರ್ತಬಲ್ ಅಂತ ಅನಿಸ್ತಾ ಇಲ್ಲ. ಸೊ ಇದನ್ನು ಈ ಪ್ರಾಡಕ್ಟ್ನ ನಾನು ರಿಟರ್ನ್ ಮಾಡ್ತೀನಿ. ಸೆಟ್ಟು ಚೆನ್ನಾಗಿ ಬಂದಿದೆ ಕ್ವಾಲಿಟಿ. ಇದು ಬಂದು ನನಗೆ 110 ರುಪೀಸ್ಗೆ ರಿಸೀವ್ ಆಯಿತು. ಸೊ ಚೆನ್ನಾಗಿದೆ ಮಾತ್ರ ಕ್ವಾಲಿಟಿ. ಈಗೇನು ಸಮ್ಮರ್ ಸೀಸನ್ ಶುರುವಾಗಿದೆ. ಸೊ ಮಕ್ಳು ಏನಾದರೂ ಒಂದು ಕೇಳ್ತಾನೆ ಇರ್ತಾರಲ್ವಾ. ಸೊ ಅವ್ರಿಗೇನಾದ್ರು ಒಂದು ಐಸ್ ಕ್ರೀಮು, ಒಂದು ಪಾಪ್ಸಿಕಲ್ಲು ಆ ಥರ ಏನಾದರೂ ಮಾಡಿಕೊಡ್ಬೋದು. ವಾಟರ್ ಮೆಲನ್ ಜ್ಯೂಸ್ ಮಾಡಿಬಿಟ್ಟು ಇದರಲ್ಲಿ ಹಾಕಿದ್ರೆ ಪಾಪ್ಸಿಕಲ್ ರೆಡಿ ಆಗುತ್ತೆ. ಸೊ ತುಂಬಾ ಚೆನ್ನಾಗಿದೆ. 6 ಪೀಸಲ್ಲಿ ಬಂದಿದೆ. ಇದು ಬಂದು 110 ರೂಪಾಯಿಗೆ ಪರ್ಚೇಸ್ ಮಾಡಿದ್ದು ಮೀಶೋದಲ್ಲಿ. ಚೆನ್ನಾಗಿದೆ ಕ್ವಾಲಿಟಿ, ಪರ್ಚೇಸ್ ಮಾಡ್ಕೋಬೋದು. ನೋಡಿ ಹೇಗಿದೆ ಅಂತ, ತುಂಬಾ ಚೆನ್ನಾಗಿದೆ. ಇದು ಬಂದು ಪ್ಯಾಕ್ ಆಫ್ ಸ್ಟೀಲ್ ಅಂತ ತರಿಸಿದ್ದೀನಿ. ಹಂಗೇನೋ ಆ ಥರ ಏನು ಅನ್ನಿಸ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಕೈಗೂ ಏನೋ ನಿಮಗೆ ಆ ಥರ ರಫ್ ಅನ್ಸಲ್ಲ. ಬೇರೆ ನಾರೆಲ್ಲ ಯೂಸ್ ಮಾಡಿದಾಗ ನಮ್ಮ ಕೈಯೆಲ್ಲ ಈ ಥರ ರಫ್ ಆಗೋಗುತ್ತೆ, ಸ್ಕಿನ್ ಎಲ್ಲ ಬಂದ್ಬಿಡುತ್ತೆ. ಸೊ ಇದರಲ್ಲಿ ಆ ಥರ ಏನು ಬರೋಲ್ಲ. ಇದು ಬಂದು ನನಗೆ 110 ರುಪೀಸ್ಗೆ ರಿಸೀವ್ ಆಯಿತು, 110 ರೂಪಾಯಿಗೆ. ಸೊ ವರ್ತೇಬಲ್ ಅನ್ನಿಸ್ತಾ ಇದೆ. ಇದನ್ನು ರಿಟರ್ನ್ ಮಾಡೋಕ್ಕೆ ಹೋಗಲ್ಲ, ಇದನ್ನು ಇಟ್ಕೋತೀನಿ. ನೋಡಿ ಹೇಗಿದೆ ಅಂತ. ಇದು ಬಂದು 10 ಪೀಸ್ ಸಿಕ್ಕಿದೆ ನನಗೆ. ಚೆನ್ನಾಗಿದೆ ಕ್ಲೀನಿಂಗ್ ಮಾಡೋಕ್ಕೆ. ಯಾರಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಇದನ್ನು ತರಿಸಿದೆ. ಬಟರ್ ಪೇಪರ್ ಅಂತ ಅಂದ್ಕೊಳ್ಳಿ. ಇದು ಬಂದು ನನಗೆ 159 ರುಪೀಸ್ಗೆ ರಿಸೀವ್ ಆಗಿದೆ. ಸೊ ಪೇಪರ್ ಬೇಗ ಓಪನ್ ಮಾಡಿ ನೋಡಿದ್ದೀನಿ. ನೋಡಿ ಇದು ನೀವೇನಾದ್ರು ಮಕ್ಕಳಿಗೆ ಚಪಾತಿ, ಪರೋಟ ಆ ಥರ ಏನಾದರೂ ರೋಲ್ ಮಾಡ್ಕೊಳ್ಬೋದು ಅಂದರೆ ಇದನ್ನ ರೋಲ್ ಮಾಡ್ಕೊಳ್ಬೋದು. ಪೇಪರ್ ಚೆನ್ನಾಗಿದೆ, ನೀವೇ ನೋಡ್ಬೋದು. ನಾನು ಹರಿದು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಈ ಥರ ಬರುತ್ತೆ. ಸೊ ಸಖತ್ತಾಗಿದೆ. ಇದು ಬಂದು 159 ರೂಪಾಯಿ, 160 ರುಪೀಸ್ಗೆ. ನೆಕ್ಸ್ಟ್ ಬಂದು ಇದು ಬೇಬೀಸ್ದು ಸ್ಲಿಂಗ್ ಬ್ಯಾಗು. ತುಂಬಾ ಚೆನ್ನಾಗಿ ಬಂದಿದೆ. 205 ರೂಪಾಯಿಗೆ ಸಿಕ್ತು. ನೀವೇ ನೋಡ್ಬೋದು ಶೈನಿಂಗ್ ಹೇಗಿದೆ ಅಂತ, ನೀವೇ ನೋಡಿ. ಇದು ಬಂದು ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಈ ಥರ ಬ್ಯಾಗ್ಸು, ಚಿಕ್ಕ ಚಿಕ್ಕ ಬ್ಯಾಗ್ಸ್ ಎಲ್ಲ. ನಮಗೆ ಇಷ್ಟ ಆಗುತ್ತೆ, ನಾವೇ ಇಟ್ಕೊಂಡ್ಬಿಡ್ಬೋದು ಅನಿಸುತ್ತೆ. ನೋಡಿ ಈ ಥರ ಬಂದಿದೆ. ಇದಕ್ಕೆ ಈ ಥರ ಬೆಲ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೀವು ಯಾವ ರೀತಿ ಬೇಕಾದ್ರೂ ಹಾಕೋಬೋದು. ಈ ಥರ ಸ್ಲಿಂಗ್ ಬ್ಯಾಗ್ ರೀತಿನಾದ್ರೂ ಹಾಕೋಬೋದು, ಇಲ್ಲಾಂದರೆ ಹಿಂದೆ ಕ್ಯಾರಿ ಬ್ಯಾಗ್ ಥರನೂ ಹಾಕೋಬೋದು. ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. 200 ರೂಪಾಯಿಗೆ ಸಿಗ್ತಾ ಇದೆ ಮೀಶೋದಲ್ಲಿ. ತುಂಬಾ ವರ್ತಬಲ್ ಅನಿಸ್ತಾ ಇದೆ. ಸೊ ಪರ್ಚೇಸ್ ಮಾಡ್ಕೋಬೋದು. ನಾನಂತೂ ಪರ್ಚೇಸ್ ಮಾಡ್ಕೊತೀನಿ, ಇದನ್ನು ರಿಟರ್ನ್ ಮಾಡೋಕ್ಕೆ ಹೋಗಲ್ಲ. ಸೊ ನೀವೇ ನೋಡ್ಬೋದು ಹೇಗಿದೆ ಅಂತ. ನೋಡಿ ಪ್ಯಾಕಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. 6 ಪೀಸ್ ಬಂದಿದೆ. ಸೊ ಪ್ಯಾಕಿಂಗ್ ಬಂದು ಈ ಥರ ಮಾಡಿದ್ದಾರೆ. ಗ್ಲಾಸ್ ಓಪನ್ ಮಾಡ್ಕೊಡ್ತೀನಿ. ಈ ಥರ ಯಾರಾದರೂ ಮನೆಗೆ ಗೆಸ್ಟ್ಗಳು ಬಂದರೆ ಈ ಥರ ಜ್ಯೂಸ್ ಹಾಕಿ ಸರ್ವ್ ಮಾಡ್ಬೋದು. ಈಗೇನು ಬೇಸಿಗೆ ಕಾಲ ಶುರು ಆಗ್ತಾ ಇದೆ. ಸೊ ಈ ಥರ ಒಂದು ಗ್ಲಾಸಸ್ ಇದ್ದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಲ್ವಾ. ಇದು ಬಂದು ಪ್ಯಾಕ್ ಆಫ್ 6 ಪೀಸ್ ಸಿಕ್ಕಿದೆ ನನಗೆ ಗ್ಲಾಸ್ ಜಾರು. ಎಷ್ಟು ಅಂತೀರಾ, 250 ರುಪೀಸಿಗೆ ರಿಸೀವ್ ಆಯಿತು. ತುಂಬಾ ಚೆನ್ನಾಗಿದೆ ಗ್ಲಾಸ್ ಜಾರು. ಗ್ಲಾಸ್ ಏನೋ ಎಷ್ಟು ಸಖತ್ತಾಗಿದೆ ನೋಡಿ. ಫ್ಲವರ್ ಪ್ರಿಂಟೆಡ್ ಕೊಟ್ಟಿದ್ದಾರೆ. ನಾನು ಫೋಟೋದಲ್ಲಿ ಗ್ರೀನ್ ಆ್ಯಂಡ್ ಯೆಲ್ಲೋ ಕಲರ್ ನೋಡಿದ್ದೆ, ಬಟ್ ಇದು ರೆಡ್ ಕಲರ್ ಬಂದಿದೆ. ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಕಲರಲ್ಲಿ. ಬಟ್ ಇದು ಬಂದು ಗ್ಲಾಸ್ ಜಾರೇ ಸಿಕ್ಕಿರೋದು. ಇದು ಬಂದು ಸ್ಮಾಲ್ ಸೈಜ್ ಬರುತ್ತೆ. 250 ರುಪೀಸ್ಗೆ 6 ಪೀಸ್ ಬರುತ್ತೆ. ತುಂಬಾ ಚೆನ್ನಾಗಿದೆ, ಪರ್ಚೇಸ್ ಮಾಡ್ಕೊಬೋದು. ನೆಕ್ಸ್ಟ್ ಬಂದು ಇದು ಜ್ಯೂಸ್ ಬ್ಲೆಂಡರ್ನ ತೊಗೊಂಡಿದ್ದೆ. ಸೊ ಕ್ವಾಲಿಟಿ ವೈಸ್ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಬಟ್ ಆನ್ ಆಗುತ್ತೆ, ಆಫ್ ಆಗುತ್ತೆ. ಬಟ್ ಎಷ್ಟೊತ್ತು ವರ್ಕ್ ಆಗುತ್ತೆ ಅಂತ ಅದೂ ಗೊತ್ತಿಲ್ಲ. ಸೊ ಪರ್ಚೇಸ್ ಮಾಡಿದ್ದೀನಿ. ಎಷ್ಟು ಇದಂದರೆ ಇದು 500 ರುಪೀಸ್ಗೆ ನಾನು ಪರ್ಚೇಸ್ ಮಾಡಿದ್ದು. ನೋಡಿ ಈ ಥರ ಆನ್ ಆಗುತ್ತೆ. ನೋಡಿ ಸೌಂಡ್ ಬರ್ತಾ ಇದೆಯಲ್ಲ. ಬಟ್ ಇದು ಎಷ್ಟು ಅವರ್ ಆಗುತ್ತೆ ಮತ್ತು ಎಷ್ಟು ಅವರ್ ಚಾರ್ಜ್ ಆಗುತ್ತೆ ಅದೆಲ್ಲ ಗೊತ್ತಿಲ್ಲ. ಸೊ ನನಗೇನು ಅಷ್ಟೇನು ವರ್ತಬಲ್ ಅಂತ ಅನಿಸಿಲ್ಲ. ಇದು ಬಂದು 500 ರುಪೀಸ್ ಪರ್ಚೇಸ್ ಮಾಡಿದ್ದು ಮೀಶೋದಲ್ಲಿ. ನೋಡಿ ಈ ಥರ ಜ್ಯೂಸರ್ ಕೊಟ್ಟಿದ್ದಾರೆ. ಈ ಥರ ಬ್ಲೆಂಡ್ ಮಾಡಿಬಿಟ್ಟು ನಾವು ಜ್ಯೂಸ್ನ ಗ್ಲಾಸಲ್ಲಿ ಹಾಕ್ಕೋಬೋದಂತೆ. ಇದಕ್ಕೆ ಮಿನಿ ಈ ಥರ ಚಾರ್ಜರ್ ಕೊಟ್ಟಿದ್ದಾರೆ. ಈ ಥರ ಚಾರ್ಜರ್ ಎಲ್ಲ ಜಾಸ್ತಿ ಹೊತ್ತು ವರ್ಕು ಆಗಲ್ಲ ಅಂದ್ಕೋತೀನಿ. ಇದನ್ನು ಬಂದು 500 ರುಪೀಸಿಗೆ ಪರ್ಚೇಸ್ ಮಾಡಿದ್ದು. ಅಷ್ಟೊಂದು ವರ್ತಬಲ್ ಅನ್ನಿಸ್ತಾ ಇಲ್ಲ. ಸೊ ಇದನ್ನು ರಿಟರ್ನ್ ಮಾಡ್ತೀನಿ. ಎಷ್ಟು ಅವರ್ ಓಡುತ್ತೋ, ಎಷ್ಟು ಅವರ್ ಚಾರ್ಜ್ ಆಗುತ್ತೋ ಅದ್ರ ಬಗ್ಗೆನೂ ಏನೂ ಐಡಿಯಾ ಇಲ್ಲ. ಸೊ ತರಿಸಿದ್ದೆ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಬಟ್ ವರ್ಕ್ ಆಗುತ್ತೆ. ಸೊ ಹೇಗೆ ಎಷ್ಟು ಅವರ್ ಇರುತ್ತೆ ಅಂತ ಗೊತ್ತಿಲ್ಲ. ಸೊ ಇದನ್ನು ರಿಟರ್ನ್ ಮಾಡ್ತೀನಿ. ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ.
ಇದು ಬಂದು 380 ಮಿಲಿ ಅಂತ ಬರೋದು. ಸೊ ಜ್ಯೂಸರ್ ಬ್ಲೆಂಡರ್ ಯಾರಿಗಾದ್ರೂ ಬೇಕು ಅಂದರೆ ಯೂಸ್ ಮಾಡ್ಕೋಬೋದು, ವರ್ಕ್ ಆಗುತ್ತೆ. ನಾನಂತೂ ಇದನ್ನು ರಿಟರ್ನ್ ಮಾಡ್ತೀನಿ. ಮರದ ಕೆಳಗಡೆ ಗೋಮಾತೆ ಮತ್ತು ಕರು ಮತ್ತು ಕೃಷ್ಣ ಇದ್ದಾರೆ, ಎಲ್ಲದು ಒಂದರಲ್ಲೇ ಇದೆ. ತುಂಬಾ ಇಷ್ಟ ಆಯಿತು ಫೋಟೋ ನೋಡಿ, ಸೊ ತರಿಸ್ಕೊಂಡೆ. ತುಂಬಾ ಚೆನ್ನಾಗಿ ಬಂದಿದೆ. ಇದು ಬಂದು 130 ರುಪೀಸಿಗೆ ರಿಸೀವ್ ಆಯಿತು ಮೀಶೋದಲ್ಲಿ. ಕ್ವಾಲಿಟಿ ವೈಸ್ ಚೆನ್ನಾಗಿದೆ. 130 ರುಪೀಸಿಗೆ ಏನು ಸಿಗುತ್ತೆ ಅಲ್ವಾ. ಸೊ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ನೋಡಿ. ಈ ಥರ ಕೆಳಗಡೆ ನಟ್ಟು ಬೋಲ್ಟು ಈ ಥರ ಫಿಕ್ಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಐಡಲ್. ಇದನ್ನು ನೀವು ಶೋಕೇಸಲ್ಲಿ ಡೆಕೋರೇಷನ್ ಮಾಡೋಕ್ಕೆ ಏನಕ್ಕಾದರೂ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಫೋಟೋ ಇರಬೇಕು ಮನೇಲಿ ಕೃಷ್ಣಂದು. ಸೊ ಅದಕ್ಕೆ ತರಿಸ್ಕೊಂಡಿದ್ದೀನಿ. ಯಾರಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಇದ್ರದ್ದು ಎಲ್ಲದ್ರದ್ದು ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಒಂದ್ಸಲಿ ಚೆಕ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೂ ಒಳ್ಳೊಳ್ಳೆ ನಿಮಗೆ ಮೀಶೋ ರಿವ್ಯೂಸ್ ಕೊಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಬಟನ್ನ ಆನ್ ಮಾಡ್ಕೊಳ್ಳಿ.